ನಮಸ್ಕಾರ. ಕನ್ನಡದಲ್ಲೇ 60% ಶೇಕಡ ನಾಮಫಲಕಗಳು ಇರಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದ್ವಿ. ಇದು ನಮಗೆ ಸರ್ಕಾರದಿಂದ ಬಂದಿರುವ ಆದೇಶನೇ. ಅದನ್ನು ಮುಂದುವರೆದ ಭಾಗದಾಗಿ ನಮ್ಮ ತುಮಕೂರು ನಗರದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಮೊನ್ನೆ ಒಂದು ನೋಟಿಸನ್ನು ಸಹ ಕಳಿಸಿದ್ದೀವಿ. ಆ್ಯಂಡ್ ಇವಾಗ ಒಂದು 15 ಡೇಸ್ ಟೈಮ್ ಕೊಟ್ಟಿದ್ದೀವಿ. ಬೈ ಎಂಡ್ ಆಫ್ ಫೆಬ್ರವರಿ ಮಂತ್ ಒಳಗಡೆ ಎಲ್ಲರೂ ಇವಾಗ ಆಲ್ರೆಡಿ ಆಂಗ್ಲ ಭಾಷೆಯಲ್ಲಿ ಇರುತ್ತೆ, ಅದ್ರ ಜೊತೆಗೆ ಕನ್ನಡದಲ್ಲೂ ಸಹ ನೇಮ್ ಬೋರ್ಡ್ ಇರಬೇಕು. ಆ್ಯಂಡ್ ಇಫ್ ಅಟ್ ಆಲ್ ಇದು ಆಗಿಲ್ಲ ಅಂದರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಇದನ್ನು ಕೊಟ್ಟಿದೆ, ಪವರ್ಸು ಕೊಟ್ಟಿದೆ ನಮ್ಮ ಆ್ಯಕ್ಟ್ ಪ್ರಕಾರ. ಸೊ ಅದನ್ನೇ ನಾವು ಪೇಪರ್ಗೆಲ್ಲನೂ ಹೊರಡಿಸಿದ್ದೀವಿ. ಸೊ ದಯವಿಟ್ಟು ಎಲ್ಲ ಗ್ರಾಹಕರು ತಾವು ತಮ್ಮ ಅಂಗಡಿ ಮಳಿಗೆಗಳಲ್ಲಿ ನಾಮಫಲಕಗಳು 60% ಶೇಕಡ ಅಷ್ಟು ಕನ್ನಡದಲ್ಲಿರಬೇಕು. ಮಿಕ್ಕಿದ್ದು ನೀವು ಆಂಗ್ಲ ಭಾಷೆಯಲ್ಲಿ ಹಾಕ್ಕೋಬೋದು. ಥ್ಯಾಂಕ್ ಯು. ನಮಸ್ಕಾರ. ಕನ್ನಡದಲ್ಲೇ 60% ಶೇಕಡ ನಾಮಫಲಕಗಳು ಇರಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದ್ವಿ. ಇದು ನಮಗೆ ಸರ್ಕಾರದಿಂದ ಬಂದಿರುವ ಆದೇಶನೇ. ಅದನ್ನು ಮುಂದುವರೆದ ಭಾಗದಾಗಿ ನಮ್ಮ ತುಮಕೂರು ನಗರದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಮೊನ್ನೆ ಒಂದು ನೋಟಿಸನ್ನು ಸಹ ಕಳಿಸಿದ್ದೀವಿ. ಆ್ಯಂಡ್ ಇವಾಗ ಒಂದು 15 ಡೇಸ್ ಟೈಮ್ ಕೊಟ್ಟಿದ್ದೀವಿ. ಬೈ ಎಂಡ್ ಆಫ್ ಫೆಬ್ರವರಿ ಮಂತ್ ಒಳಗಡೆ ಎಲ್ಲರೂ ಇವಾಗ ಆಲ್ರೆಡಿ ಆಂಗ್ಲ ಭಾಷೆಯಲ್ಲಿ ಇರುತ್ತೆ, ಅದ್ರ ಜೊತೆಗೆ ಕನ್ನಡದಲ್ಲೂ ಸಹ ನೇಮ್ ಬೋರ್ಡ್ ಇರಬೇಕು. ಆ್ಯಂಡ್ ಇಫ್ ಅಟ್ ಆಲ್ ಇದು ಆಗಿಲ್ಲ ಅಂದರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಇದನ್ನು ಕೊಟ್ಟಿದೆ, ಪವರ್ಸು ಕೊಟ್ಟಿದೆ ನಮ್ಮ ಆ್ಯಕ್ಟ್ ಪ್ರಕಾರ. ಸೊ ಅದನ್ನೇ ನಾವು ಪೇಪರ್ಗೆಲ್ಲನೂ ಹೊರಡಿಸಿದ್ದೀವಿ. ಸೊ ದಯವಿಟ್ಟು ಎಲ್ಲ ಗ್ರಾಹಕರು ತಾವು ತಮ್ಮ ಅಂಗಡಿ ಮಳಿಗೆಗಳಲ್ಲಿ ನಾಮಫಲಕಗಳು 60% ಶೇಕಡ ಅಷ್ಟು ಕನ್ನಡದಲ್ಲಿರಬೇಕು. ಮಿಕ್ಕಿದ್ದು ನೀವು ಆಂಗ್ಲ ಭಾಷೆಯಲ್ಲಿ ಹಾಕ್ಕೋಬೋದು. ಥ್ಯಾಂಕ್ ಯು.